ಗುಡ್ ಮಾರ್ನಿಂಗ್ ಮಾತಿರ್ಲೆಂಚೊಲ್ಲರು ಸಾರಿ ಹಲೋ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಈಗ ಗಂಟೆ 7:30 ಆಯಿತು. ನಾನೀಗ ಒಂದು ತಿಂಡಿ ಎಲ್ಲ ರೆಡಿ ಮಾಡಿ ಈಗ ಇದು ಬಟಾಟೆ ಗಸಿ ಅಂತ ನನ್ನ ಸ್ಟೈಲಲ್ಲಿ ಮಾಡೋದು ನಾನು ಮಾಡ್ತೀನಿ. ಅದಕ್ಕೆ ತೋರಿಸ್ತೀನಿ ಯಾವುದು ಏನೆಲ್ಲ ಬೇಕಂತ. ಬಟಾಟೆ ಗಸಿ ಮಾಡಲಿಕ್ಕೆ ನಾನು ಇಲ್ಲಿ ಬಟಾಟೆ ಮತ್ತು ನುಗ್ಗೆಕಾಯಿ ಸ್ವಲ್ಪ ಇತ್ತು, ಅದನ್ನು ಕೂಡ ಹಾಕ್ತೀನಿ. ತುಂಬ ಇಷ್ಟ ನನಗೆ. ಬಟಾಣಿ ತಗೊಂಡಿದ್ದೀನಿ. ಬಟಾಣಿದು ಗ್ರೀನ್ ಪೀಸ್ ಮತ್ತು ಇದರಲ್ಲಿ ತುವರ್ ದಾಲ್ ತಗೊಂಡಿದ್ದೀನಿ, ಹಲ್ದಿ ತಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಟೊಮೆಟೊ ಮತ್ತು ನೀರುಳ್ಳಿ. ಇದು ಗರಂ ಮಸಾಲೆ ಸ್ವಲ್ಪ ಹಾಕ್ಲಿಕ್ಕೆ ಉಂಟು, ಹಾಕ್ತೀನಿ ನಾನು. ಇದರಲ್ಲಿ ಸಾಮಾನಲ್ಲಿ ಎಂತ ಗೊತ್ತುಂಟ, ಕಾಳು ಮೆಣಸು ಒಂದು ಅರ್ಧ ಸ್ಪೂನು, ಸಾಸಿವೆ ಒಗ್ಗರಣೆಗೆ ಮತ್ತು ಮಸಾಲೆಗೆ, ಕೊತ್ತಂಬರಿ ಮತ್ತು ಜೀರಿಗೆ ಸ್ವಲ್ಪ, ಕೊತ್ತಂಬರಿ ಅಂದರೆ 1 ಸ್ಪೂನು, 1.5 ಸ್ಪೂನ್, ಜೀರಿಗೆ ಅರ್ಧ ಸ್ಪೂನು, ಉದ್ದಿನಬೇಳೆ, ಕಡಲೆಬೇಳೆ ಹಾಕಬೇಕಿತ್ತು, ನನ್ನ ಹತ್ರ ಇಲ್ಲ, ಬೆಳ್ಳುಳ್ಳಿ ಮತ್ತು ಸಾಸಿವೆ. ಇದರಲ್ಲಿ ತೆಂಗಿನ ತುರಿ ಇದೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನು ಒಂದೂವರೆ ಚಿಕ್ಕದು ಗಡಿಯಲ್ಲಿ 1.5 ತಗೊಂಡಿದ್ದೀನಿ. ಒಂದು 5-6 ಬ್ಯಾಡಿಗೆ ಮೆಣಸು, ಒಂದು ಒಗ್ಗರಣೆಗೆ ಈರುಳ್ಳಿ ಮತ್ತು ಬೇವ್ರೆ, ಇಷ್ಟು ಸಾಮಾನು ತಗೊಂಡಿದ್ದೀನಿ ನಾನು. ಇಷ್ಟು ಸಾಮಾನಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಒಗ್ಗರಣೆಗೆ ಇಟ್ಟಿದ್ದೇನೆ, ಸಾಸಿವೆ ಹಾಕಿದೆ, ಸ್ವಲ್ಪ ಕಡಿಗೊತ್ತ, ಸ್ವಲ್ಪ ಒಗ್ಗರಣೆಗೆ ಹಾಕಿದ್ದೇನೆ ಬೇವ್ರೆ, ಸ್ವಲ್ಪ ಇದಕ್ಕೆ ಮಸಾಲೆಗೆ ಈರುಳ್ಳಿ ಟೊಮೆಟೊ ಹಾಕುವ. ಒಗ್ಗರಣೆ ಇಟ್ಟು ಬಿಡ್ತೀನಿ, ಅದು ಬೇಯಲಿ. ಮತ್ತೆ ಸಾಕು, ಅದು ನಾನು ಈಗ ಒಂದೇ ಸರ್ತಿ ಮಾಡ್ತೀನಿ, 2 ಸರ್ತಿ ಮಾಡಬೇಕಲ್ವ ಅದಕ್ಕೆ ಒಗ್ಗರಣೆ. ಒಟ್ಟಿಗೆ ಒಗ್ಗರಣೆ ಹಾಕಿ ಇಡ್ತೀನಿ. ಬಟಾಟೆ ನುಗ್ಗೆ ಎಲ್ಲ ಹಾಕ್ತೀನಿ, ಬೇಯ್ತಾ ಇರುತ್ತೆ. ಮತ್ತು ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ಈಗ ಇದು ಬೇಯಲಿ. ಬಟಾಣಿ ಎಲ್ಲ ಬೇಯಬೇಕಲ್ವ. ಬಟಾಣಿ ಅಂದರೆ ಅದು ನಮ್ಮದು ಇದು ಬೇಗ ಬೇಯುತ್ತೆ, ಅದಕ್ಕೆ ಕುಕ್ಕರಲ್ಲಿ ಇಡಬೇಕಂತ ಏನಿಲ್ಲ. ಕುಕ್ಕರ್ ಇಟ್ಟಲ್ಲಿ ಇದು ಗ್ರೀನ್ ಪೀಸ್ ಅಲ್ವಾ, ಅದಕ್ಕೆ ಬೇಗ ಬೇಯುತ್ತೆ. ನಾನು ಗ್ರೀನ್ ಪೀಸೇ ಹೆಚ್ಚು ತರೋದು, ಬಟಾಣಿ ತರೋದಿಲ್ಲ. ಎಲ್ಲ ಒಟ್ಟಿಗೆ ಫ್ರೈ ಮಾಡ್ತೀನಿ ನಾನು. ಇದು ಅದು ಬೇಯಿಸಿಟ್ಕೊಂಡೆ ನೋಡಿ. ಕೆಲಸ ಒಂದೂ ಆಗಲಿಲ್ಲ, ಮಗ ಹೇಳಲಿಕ್ಕೆ ಬಿಡಲಿಲ್ಲ ನೋಡಿ. ಬೇಯಿಸಿಟ್ಟಿದ್ದೇನೆ, ಮತ್ತೆ ಹಾಕಲಿಕ್ಕೆ ಇದು ಬೆಂದ ಮೇಲೆ ಹಾಕ್ತೀನಿ. ಸ್ವಲ್ಪ ಆಪ್ಷನ್ ಎಲ್ಲ ಹಾಕ್ಬೋದು, ಇಲ್ಲದ್ರೆ ಬಿಡ್ಬೋದು. ನಮ್ಮ ಹಾಕುವಂತ ಹಾಕಿದೆ. ನಾನು ತುವರ್ ದಾಲ್ ತಗೊಂಡಿಲ್ಲ, ನಾನು ಮೂಂಗ್ ದಾಲ್ ತಗೊಂಡಿದ್ದು. ಸ್ವಲ್ಪ ತಂಪಾಗುತ್ತೆ ಅನ್ನೋ ಕಾರಣಕ್ಕಾಗಿ. ನಿಮಗೆ ಯಾವುದು ಬೇಕು ನೀವು ತಗೊಂಡು ಮಾಡಿ. ನನಗೆ ಅದೇ ಬೇಕಂತ ನಾನು ಅದೇ ತಗೊಂಡಿದ್ದು. ಇದು ಸ್ವಲ್ಪ ಬೇಯಲಿ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವ ಬೇಯುವಾಗ ರುಚಿಗೆ. ನೀವು ಹೇಗೆ ಮಾಡ್ತೀರಂತ ನಂಗೆ ಗೊತ್ತಿಲ್ಲ, ನಾನು ಮಾಡೋದು ಹೀಗೆ. ಸ್ವಲ್ಪ ಎಣ್ಣೆಯಲ್ಲೇ ಬೇಯಬೇಕು. ಸ್ವಲ್ಪ ಎಣ್ಣೆಯಲ್ಲೇ ಬೇಯಿರಿ ನೋಡಿ. ಬೇಯ್ತಾ ಸ್ವಲ್ಪ ಬೇಯ್ದ ಮೇಲೆ ಅದಕ್ಕೆ ನೀರು ಹಾಕಿ ಬೇಯಲಿಕ್ಕೆ ಇಡುವ ಸ್ವಲ್ಪ. ಇಲ್ಲಿ ನೋಡಿ, ನನ್ನ ಮಕ್ಕಳಿಗೆ ಹಾಲು ಬಿಸಿ ಆಯಿತು. ಅವ್ರಿಗೆ ಎಲ್ಲಿಗಂತ ಎದ್ದೇಳಿ ಅಂತ ಆಗೋದಿಲ್ಲ, ಮಾತಾಡ್ತಿದ್ದೀನಿ. ಅವರು ಎಲ್ಲಿಯೋದೆಲ್ಲ. ಈಗ ಆ ಟೈಮಲ್ಲಿ ನಾನು ಸಾಮಾನು ಹುರ್ಕೊಳ್ಳುವ ಮಸಾಲೆಗೆ. ನಮ್ಮದು ಪಾತ್ರೆ ಎಲ್ಲ ಹಾಗೆ ಇದೆ, ಮಾಡುವ. ಅವನು ಬಿಡಲಿಲ್ಲ, ನನ್ನ ಮಗ ಇದ್ದಾನಲ್ವ, ಅವನೊಂದು ಬಿಡುವುದಿಲ್ಲ.
ಮಲಗಿ ಸ್ವಲ್ಪ ಬಿಡಲಿಲ್ಲ ಸಣ್ಣವನು. ಮತ್ತು ನಿದ್ದೆ ಬಂತು, ಸೀದಾ ಬಂದೆ ಅವನಿಗೆ. 6 ಗಂಟೆಗೆ ಎದ್ದಿದ್ದೇನೆ, 6:30 ತನಕ ಅವನು ಬಿಡಲೇ ಇಲ್ಲ. ಬೇಗ ಬೇಗ ಮಾಡಬೇಕಂತ ಅನ್ಸ್ಕೊಳ್ತೀನಿ, ಆದರೆ ಬೇಗ ಬೇಗ ಆಗೋದಿಲ್ಲ. ಏನು ಮಾಡಲಿಕ್ಕೆ ಆಗೋದಿಲ್ಲ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಹಲ್ದಿ ಹಾಕ್ತೀನಿ. ಎಲ್ಲ ದಿನ ಒಂದೇ ಥರ ಇರಲ್ಲಲ್ವ. ನಾನು ಇವಾಗ ಅಷ್ಟು ಅದು ಕೂಡ ಇವಾಗ ಲೇಟಾಗಿ ಮಲಗ್ತೀನಲ್ವ. ನನಗೇನಿದ್ದು ಪ್ರಾಬ್ಲಮ್ ಇಲ್ಲ, ನನಗೆ ಇದಿದೆ. ಆದರೆ ನನಗೆ ಅವನು ಬಿಡಲಿಲ್ಲ ಎದ್ದೇಳಲಿಕ್ಕೆ, ಎಂತ ಮಾಡಲಿಕ್ಕೆ ಆಗಲ್ಲ. ಮಕ್ಕಳಲ್ವ ಅಂತ ನಾನು ಸುಮ್ಮನೆ ಅದೇ. ಮಕ್ಕಳು ಬಿಡಲಿಲ್ಲ ಅಂದರೆ ಎಂತ ಮಾಡಲಿಕ್ಕಾಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ಸಾಮಾನೆಲ್ಲ ಇದು ಮಾಡಿ ಹೋದರೆ ಮತ್ತೆ ಕಡ್ದು ಹಾಕ್ಬೋದಲ್ವ, ಅದಕ್ಕೆ ಟ್ರೈ ಮಾಡಿರ್ತೇನೆ. ಅವ್ರ ಮಕ್ಕಳು ಎದ್ದೇಳಿಲ್ಲ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ. ತೆಂಗಿನ ಎಣ್ಣೆ ಸ್ವಲ್ಪ 2 ಸ್ಪೂನಷ್ಟು. ತೆಂಗಿನ ಎಣ್ಣೆ ಹಾಕುವಾಗ ನಾನು ಮೆಣಸು ಹಾಕ್ತೀನಿ. ಫಸ್ಟು ಮೆಣಸು ಹಾಕಿದೆ. ಮೀಡಿಯಮಲ್ಲಿ ಇಡಬೇಕು, ಇಲ್ಲಾಂದರೆ ಕಂಚಿದ್ರೆ ಪಲ್ಯ ಗಸಿ ಚೆನ್ನಾಗಾಗಲ್ಲ. ಬಟಾಣಿ ಕೆಲವರು ದೇವಸ್ಥಾನ ಸ್ಟೈಲ್ ಮಾಡ್ತಾರೆ, ಅದಕ್ಕೆ ಈರುಳ್ಳಿ ಎಲ್ಲ ಯೂಸ್ ಮಾಡಲಿಕ್ಕಿಲ್ಲ. ನಾನು ಮಾಡಲ್ಲ, ಅದು ಈರುಳ್ಳಿ ಎಲ್ಲ ಯೂಸ್ ಮಾಡಲಿಕ್ಕೆಲ್ಲ ಅದು ನಂಗೆ ಗೊತ್ತಿಲ್ಲ, ನಾನು ಮಾಡೋದಿಲ್ಲ. ಮಾಡ್ತೀನಿ ಒಂದಿನ, ಅದು ಕೂಡ. ಇದು ಬೇರೆ ಟೈಪು, ನಾವು ಮಾಡುವ ಟೈಪಲ್ಲಿ ಮಾಡಿದ್ದು ನಾನು. ಕೊತ್ತಂಬರಿ ಹಾಕ್ತೀನಿ. ಎಲ್ಲವನ್ನು ಸ್ವಲ್ಪ ಸ್ಲೋಲಿ ಫ್ರೈ ಮಾಡುವ. ಉದ್ದಿನಬೇಳೆ ಹಾಕ್ತೀನಿ, ಕಡಲೆಬೇಳೆ ಹಾಕಬೇಕಿತ್ತು, ತುಂಬಾ ರುಚಿ ಆಗ್ತದೆ. ಕೆಲವರು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ನಾನು ಹಾಕ್ಬೇಕಂತ ಇದ್ದೆ, ಅದು ಇಲ್ಲ. ಕಾಲು ಮೆಣಸು ಹಾಕಿದೆ. ಎಲ್ಲ ಸಾಮಾನು ಹಾಕ್ತೀನಿ ನೋಡಿ. ಆಮೇಲೆ ಫ್ರೈ ಮಾಡಿ ಬಿಡುವ. ಅದು ಹಾಗೆ ಈಗ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಫ್ರೈ ಆಗಲಿ. ಕಪ್ಪಾಗೆ ಆಗಬಾರ್ದು, ಕಪ್ಪಾಗಾದರೆ ತಿನ್ನಲಿಕ್ಕೆ ಟೇಸ್ಟ್ ಅಲ್ಲ. ನೋಡಿ ಇಲ್ಲಿ ಬೇಯ್ತಾ ಉಂಟು. ಇದಕ್ಕೆ ಬಟಾಣಿ ಸ್ವಲ್ಪ ನೀರು ಉಂಟು, ಅದರಲ್ಲಿ ಸ್ವಲ್ಪ ನೀರು ಹಾಕ್ತೇನೆ. ಈಗ ಬೇಯಬೇಕಲ್ವ. ನುಗ್ಗೆಕಾಯಿ ಎಲ್ಲ ಮೊನ್ನೆ ಆಗಿ ಸಾಂಬಾರಲ್ಲಿ ಎಲ್ಲ ಇದು ಉದುರಿ ಹೋಗಿದೆ, ಹಾಗೆಲ್ಲ ಆಗಬಾರ್ದು, ರುಚಿಯೇ ಹೊರಟೋಗುತ್ತೆ. ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಬೇಕು. ಹಿಂಗು ಕೂಡ ಹಾಕ್ಬೋದು. ಹಿಂಗು ನಾನು ಹಾಕಲ್ಲ ಅಂತ ಇದ್ದೀನಿ, ಹಾಕಿದರೆ ಪರಿಮಳ ಸ್ವಲ್ಪ ಹಾಕುವ. ಹಿಂಗು ಕೂಡ ಸಾರಿ ನಿಮಗೆ ತೋರಿಸಿಲ್ಲ. ಸ್ವಲ್ಪ ಹಿಂಗೆ ಹಾಕ್ತೀನಿ ಫ್ರೈ ಆಗುವಾಗನೇ. ನೋಡಿ ಗ್ರೈಂಡ್ ಮಾಡಿ ಹಾಕಿ ಈಗ ನೋಡಿ ಸಾಂಬಾರು ರೆಡಿ ಆಯಿತು. ಬಟಾಟೆ ಸ್ವಲ್ಪ ಬೆಂದು ಹೋಗಿತ್ತು. ಅದನ್ನು ತುಂಬ ಟೇಸ್ಟ್ ಆಗಿತ್ತು, ತುಂಬ ಅಂದರೆ ತುಂಬ ಟೇಸ್ಟ್. ಇದು ನಾನು ಹೋಗ್ತಾ ಇದ್ದೀರಿ, ಇನ್ನು ನನಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಉಂಟು. ನೀವು ಕೂಡ ಇದು ಹೋಗ್ತಾ ಇದ್ದೀನಿ, ನಾನು ಸ್ಕೂಲ್ಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಹೋಗಿ ಬಂದು ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ. ಮತ್ತು ಎಲ್ಲ ತುಂಬ ಇದು ಇರುತ್ತದೆ. ಹೋಗಿ ಬರ್ತೀನಿ ಎಲ್ಲ. ನನಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಶೇರ್ ಮಾಡಿ, ನೀವು ಸಬ್ ಮಾಡಿ, ಹಾಗೆ ಮಾಡಿ. ಬಟ್ಟೆ ಎಲ್ಲ ಒಣಗಿ ತೆಗೆದಿಡುವ ಅಂತ. ಬಟ್ಟೆ ಒಣಗಿ ತೆಗೆದಿಡುವ ಅಂತ ನನ್ನದು ಪ್ರಯತ್ನ. ಈಗ ಸ್ವಲ್ಪ ಕೆಲಸ ಉಂಟು. ನನ್ನ ಮಗ ನೋಡಿ, ನನ್ನ ಮಗ ಹಾಯ್ ಗೈಸ್ ಅಂತಿದ್ದಾನೆ ನೋಡಿ. ಅವನಿಗೆ ಹಾಯ್ ಅಂತಿದ್ದಾನೆ ನೋಡಿ ಹಾಯ್. ಒಮ್ಮೆ ನಂದು ನನಗೆ ಹಿಂದೆ ಹಾಯ್ ಅಂತ ಕಂಡಿದ್ದಾನೆ, ಹಾಯ್ ಅಂತಿದ್ದಾನೆ. ದೊಡ್ಡವನು ಇದ್ದಾನೆ ಈಗ, ಹಾಯ್ ಅಂತಿದ್ದಾನೆ ನೋಡಿ, ಹಾಯ್. ಅಂತ ನಾನು ವಾಯ್ಸ್ ಅವರು ಕೊಟ್ಟಿದ್ದು. ಅವ್ರ ಮಕ್ಕಳು ಗಲಾಟೆ ಮಾಡ್ತಿದ್ದರು. ಹಾಗೆ ನನಗೆ ಎಲ್ಲ ಆಯಿತು, ಕ್ಲೀನಿಂಗ್ ಎಲ್ಲ ಆಗಬೇಕು ಇನ್ನಷ್ಟು.
ಮಾಡ್ತೀನಿ. ಎಂತ ಅಂತ ಗೊತ್ತಾಗಲ್ಲ, ನಾನು ಅಂತ ಮಾತಾಡ್ತಿದ್ದೀನಿ. ನಾನು ಇನ್ನು ಸ್ಕೂಲ್ಗೆ ಹೋಗಿ ಬರ್ತೀನಿ. ಬಾಯ್ ಎಲ್ರಿಗೂ. ನಾನು ಬಾಯ್ ಬಾಯ್. ಸಬ್ ಮಾಡಿ, ಲೈಕ್ ಶೇರ್ ಮಾಡಿ. ಬಾಯ್. ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ ಮಾಡಿ, ಸಪೋರ್ಟ್ ಮಾಡಿ ನನಗೂ ಎಲ್ಲ. ಹಾಗೆಯೇ ನನ್ನ ವಿಡಿಯೋ ನೋಡ್ತಾ ಇರಿ ಪ್ಲೀಸ್. ಒಂದು ನಿಮ್ಮ ಸಪೋರ್ಟ್ ನನಗೆ ಇರಬೇಕು. ನನ್ನ ಲೈವ್ಗೆ ಎಲ್ಲರೂ ಜಾಯ್ನ್ ಆಗಿ, ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ. ಬಂದು ನನ್ನ ಲೈವ್ 10 ಗಂಟೆ ಮಾರ್ನಿಂಗ್ 10:30ಗೆ ಮತ್ತು ನೈಟ್ 9:30ಗೆ ಇರುತ್ತೆ. ಬಂದು ಎಲ್ಲರೂ ಜಾಯ್ನ್ ಆಗಿ ನಾನು ಇಂದು ಇರ್ತೀನಿ. ನಿಮಗೆ ಕೂಡ ಹೆಲ್ಪ್ ಮಾಡ್ತೀನಿ. ನನ್ನ ವಿಡಿಯೋ ನೀವು ನೋಡಿ, ನಾನು ನಿಮ್ಮ ವಿಡಿಯೋ ನೋಡ್ತೀನಿ. ಅಲ್ಲಿವರೆಗೂ ನನ್ನ ಬಾಯ್ ಬಾಯ್. ಹೋಗ್ತೀನಿ. ನೋಡಿ, ಇಲ್ಲಿ ಹೊರಗಡೆದು ವ್ಯೂ ತೋರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿದ್ರಲ್ವ. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಿಮಗೆ ಬಾಯ್.